ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಟೊಮೆಟೊ ಬಳಸ್ಕೊಂಡು ಒಂದು ಟೊಮೆಟೊ ಮಸಾಲ ರೈಸ್ ಮಾಡ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಈ ಲಂಚ್ ಬಾಕ್ಸ್ ರೆಸಿಪಿನ ತಯಾರಿ ಮಾಡ್ಕೋಬೋದು. ಈ ರೆಸಿಪಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೆ, ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ, ಆಫೀಸ್ಗೆ ಹೋಗುವಂಥವ್ರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಒಟ್ಟಿನಲ್ಲಿ ಆಲ್ ಇನ್ ಒನ್ ರೆಸಿಪಿ ಅಂತ ಹೇಳ್ಬೋದು. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಸುಮಾರು 5ರಿಂದ 6 ಟೊಮೆಟೊ ನೀವು ತೊಗೋಬೋದು. ನಾಟಿ ಟೊಮೆಟೊ ಅಂದರೆ ಹುಳಿ ಟೊಮೆಟೊ ಅಂತ ಕೂಡ ಹೇಳ್ತೀವಿ. ಈ ರೆಸಿಪಿಗೆ ಹುಳಿ ಟೊಮೆಟೊ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಪಲ್ ಟೊಮೆಟೊ ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗನೆ ಗೊಜ್ಜು ಥರ ಅಥವಾ ಸ್ಮ್ಯಾಶಿ ಥರ ಆಗೋದಿಲ್ಲ. ಈ ಹುಳಿ ಟೊಮೆಟೊ ಬಳಸ್ಕೊಂಡ್ರೆ ಬೇಗನೆ ಸ್ಮ್ಯಾಶ್ ಆಗುತ್ತೆ, ಗೊಜ್ಜು ಥರ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹುಳಿ ಟೊಮೆಟೊ ತಗೊಳ್ಳಿ, ಆದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಟೊಮೆಟೊ 4ರಿಂದ 5 ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 2, ಇದು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ. ನಾನಿಲ್ಲಿ ಇವೆರಡೂ ಸೊಪ್ಪುಗಳನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 2 ಸಣ್ಣದಾಗಿ ಕಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಈ ಟೊಮೆಟೊ ಮಸಾಲ ರೈಸ್ದು ಗ್ರೇವಿ ಮಾಡಿ ಇಟ್ಕೋತೀವಿ. ಇದು ಫ್ರಿಡ್ಜ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. 1 ವಾರ ತನಕ ಇರುತ್ತೆ. ಈ ಗೊಜ್ಜು ನಮಗೆ ರೆಡಿ ಇದ್ದರೆ 2 ನಿಮಿಷದಲ್ಲಿ ಅನ್ನಕ್ಕೆ ಕಲಸಿ ಮಕ್ಕಳಿಗೆ ಕೊಟ್ಬಿಡ್ಬೋದು. ಅಷ್ಟು ಈಸಿ ರೆಸಿಪಿ ಅಂತ ಹೇಳ್ತೀನಿ. 1 ಟೀ ಸ್ಪೂನಷ್ಟು ಸೋಂಪು, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, ಹಾಗೆಯೇ 2 ಪಲಾವ್ ಎಲೆ. ಇವಿಷ್ಟು ಹೋಲ್ ಗರಂ ಮಸಾಲ ಸ್ಪೈಸಸನ್ನು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಡೋಣ. ಇದರಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚಿಟ್ಕುಡಿಸಿ, ಹಾಗೆ ಹೋಲ್ ಗರಂ ಮಸಾಲ ಸ್ಪೈಸಸನ್ನು ಸೇರಿಸ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಂಡು ಬಾಡಿಸ್ಕೋಬೇಕು. ಈರುಳ್ಳಿಯನ್ನು ತುಂಬ ಚೆನ್ನಾಗಿ ಬಾಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಾಡಿಸ್ಕೊತೀವೋ ಅಷ್ಟು ರುಚಿ ಕೊಡುತ್ತೆ ಈ ರೆಸಿಪಿಗೆ. ಈರುಳ್ಳಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಾಡಿಸಿದ್ದೀನಿ. ಈಗ ಟೊಮೆಟೊ ಕಟ್ ಮಾಡಿಟ್ಕೊಂಡಿರೋದು ಸೇರಿಸೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಡೋಣ. ಸಿಮ್ ಫ್ಲೇಮ್ ಮಾಡಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗೋ ಅಷ್ಟೊತ್ತಿಗೆ ಈ ಕಡೆ ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಲಂಚ್ ಬಾಕ್ಸ್ ವಾಶ್ ಮಾಡಿರೋಂಥದ್ದನ್ನ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಚೆನ್ನಾಗಿ ತೇವೆ ಇಲ್ದಂಗೆ ಒರೆಸಿ ಇಟ್ಕೊತಾ ಇದ್ದೀನಿ. ಬೆಳಗಿನ ಹೊತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಾಗ ಈ ರೀತಿಯಾಗಿ ಸ್ಟವ್ ಮೇಲೆ ಏನಾದರೂ ಇಟ್ಟಿದ್ರೆ ಅದು ಫ್ರೈ ಆಗೋ ತನಕ ಅಥವಾ ಬೇಯೋ ತನಕ ಲಂಚ್ ಬಾಕ್ಸ್ ಎಲ್ಲ ಒರೆಸ್ಕೊಳ್ಳೋಂಥದ್ದು, ವಾಟರ್ ಕ್ಯಾನ್ಗೆ ನೀರು ತುಂಬ್ಕೊಳ್ಳೋದು, ಹಾಗೆಯೇ ಲಂಚ್ ಬಾಕ್ಸ್ಗೆ ಹಾಕುವಂಥ ನ್ಯಾಪ್ಕಿನ್ಸ್ ಏನಾದರೂ ವಾಷಿಂಗ್ ಹಾಕೋದಿದ್ರೆ ಅದು ವಾಷಿಂಗ್ ಹಾಕಿ ಬೇರೆದನ್ನು ರಿಪ್ಲೇಸ್ ಮಾಡ್ತೀನಿ. ಸೊ ಈ ಥರದ್ದು ಸಣ್ಣ ಪುಟ್ಟದೆಲ್ಲ ನಾನು ರೆಡಿ ಮಾಡ್ಕೊತಾ ಇರ್ತೀನಿ. ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ. ನೋಡಿ, ಈ ಕಡೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಟೊಮೆಟೊ ಎಲ್ಲ ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ. ಸ್ವಲ್ಪ ಸೌಟಿನಿಂದ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಾಗೆಯೇ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ, ಪುದೀನ ಸಣ್ಣದಾಗಿ ಕಟ್ ಮಾಡಿರಬೇಕು. ಇವೆಲ್ಲ ಹಾಕಿ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಮಸಾಲ ಪೌಡರ್ಗಳನ್ನು ಹಾಕ್ಕೊಳ್ಳೋಣ. 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆಯೇ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಪೌಡರನ್ನು 1 ಸ್ಪೂನಷ್ಟು ಹಾಕೋಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪನೂ ನೀರು ಸೇರಿಸ್ದಿರಂಗೆ ಈ ಮಸಾಲೆನ ತಯಾರಿಸ್ಕೋಬೇಕು. ಸುಮಾರು ಇದು 1 ವಾರದಿಂದ 10 ದಿನಗಳವರೆಗೂ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಯಾವಾಗ ಬೇಕೋ ಆವಾಗ ನಾವು ಬಿಸಿಯನ್ನು ಮಾಡಿಬಿಟ್ಟು ಈ ಗೊಜ್ಜನ್ನು ಕಲಿಸ್ಬಿಟ್ಟು ಲಂಚ್ ಬಾಕ್ಸ್ಗೆ ಹಾಕ್ಕೋಬೋದು. ತುಂಬಾ ಈಸಿ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ನಾನಿಲ್ಲಿ ಒಬ್ರಿಗಾಗುವಷ್ಟು ಲಂಚ್ ಬಾಕ್ಸ್ಗೆ ಎಷ್ಟು ಗ್ರೇವಿ ಬೇಕೋ ತೋರಿಸ್ತೀನಿ. ಮಾಡಿಟ್ಟಿರುವಂಥ ಗ್ರೇವಿಯನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಒಬ್ಬರಿಗೆ ಮಾಡ್ತಿದ್ದೀರಾ ಅಥವಾ ಇಬ್ಬರಿಗೆ ಮಾಡ್ತಿದ್ದೀರೋ ಅಷ್ಟು ಗ್ರೇವಿನ ತೊಗೊಂಡು ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಆಲ್ರೆಡಿ 2 ಕಪ್ಪಷ್ಟು ಅಕ್ಕಿ ಹಾಕಿ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ರೆಸಿಪಿಗೆ ಅನ್ನ ಸ್ವಲ್ಪ ತಣ್ಣಕ್ಕಾಗಿದ್ದರೆ ಅಥವಾ ಉದುರಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಉಳಿದಿರುವಂಥ ಅನ್ನದಲ್ಲೂ ಸಹ ಮಾಡ್ಬೋದು. ಆದರೆ ಲಂಚ್ ಬಾಕ್ಸ್ಗೆ ಮಾಡ್ತಿರ್ಬೇಕಾದ್ರೆ ಆದಷ್ಟು ಬಿಸಿಯಾಗಿರುವಂಥ ಅನ್ನನ ಮಾಡಿ ಮಕ್ಕಳಿಗೆ ಪ್ಯಾಕ್ ಮಾಡಿ ಕಳಿಸ್ಬೋದು. ಇವಾಗ ಒಟ್ಟಿಗೆ ಎಲ್ಲ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಂಬಿಡಿ ಸಾಕು. ಹೆಚ್ಚಿಗೆ ಬಿಸಿಯಾಗಬೇಕಂತ ಏನಿಲ್ಲ, ಯಾಕಂದರೆ ಆಲ್ರೆಡಿ ಬಿಸಿಯನ್ನು ಆಗಿರೋದ್ರಿಂದ. ಫ್ರೆಂಡ್ಸ್ ನೋಡಿ, ರುಚಿಯಾಗಿರುವಂಥ
ಟೊಮೆಟೊ ಮಸಾಲ ರೈಸ್ ರೆಡಿಯಾಗಿದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ, ಎಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗೇ ಆಗುತ್ತೆ. ಲಂಚ್ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಜೊತೆಗೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಈಗ ಉಳಿದಿರುವಂಥ ಈ ಟೊಮೆಟೊ ಗ್ರೇವಿ ಅಥವಾ ಗೊಜ್ಜು ಏನಿದೆ ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಫ್ರಿಜ್ನಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರಿಜ್ನಲ್ಲಿಟ್ಟು ನಾವು ಒಂದು ವಾರದವರೆಗೂ ಬಳಸ್ಕೋಬೋದು. ಫ್ರಿಜ್ ಇಲ್ಲ ಅಂದ್ರೂ ಹೊರಗಡೆ ಇಡ್ಬೋದು 3ರಿಂದ 4 ದಿನದವರೆಗೂ. ಆದರೆ ಡೈಲಿ ಬಿಸಿ ಮಾಡ್ತಾ ಇರಬೇಕಾಗತ್ತೆ. ಈಗ ಟೊಮೆಟೊ ಮಸಾಲ ರೈಸ್ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಸೈಡ್ ಡಿಶ್ ಆಗಿ ಕ್ರಿಸ್ಪಿ ಆಲೂ ಫ್ರೈಯನ್ನು ಮಾಡ್ತಾಯಿದ್ದೀನಿ. ತುಂಬ ಬೇಗನೆ ಕಮ್ಮಿ ಟೈಮ್ನಲ್ಲಿ ಮಾಡ್ಕೊಂಬಿಡ್ಬೋದು. ಹೇಗೆ ಅಂತ ನೋಡೋಣ ಬನ್ನಿ. ಆಲೂಗಡ್ಡೆ ನಾನಿಲ್ಲಿ ಸುಮಾರು 4ರಿಂದ 5 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಉದ್ದವಾಗಿ ನೀಳವಾಗಿ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿರುವಂಥ ಆಲೂಗಡ್ಡೆ ತೊಗೊಂಡ್ರೆ ಕಟ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಫಿಂಗರ್ ಚಿಪ್ಸ್ಗೆ ಕಟ್ ಮಾಡ್ಕೊತೀವಲ್ವ, ಆ ರೀತಿಯಾಗಿ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ತುಂಬ ತೆಳುವೂ ಬೇಡ, ತುಂಬ ದಪ್ಪವಾಗೂ ಬೇಡ, ಮೀಡಿಯಮ್ ಆಗಿ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ನೀರಿಂದ ಈ ಕಟ್ ಮಾಡಿರೋಂಥ ಆಲೂಗಡ್ಡೆಯನ್ನು ತೆಗೆದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ 2 ಹಿಟ್ಟುಗಳನ್ನು ಈ ಆಲೂಗಡ್ಡೆ ಮೇಲೆ ಹಾಕ್ಕೊಳ್ಳೋಣ. 1ರಿಂದ 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇದಕ್ಕೆ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ಕ್ರಿಸ್ಪಿ ಆಲೂ ತುಂಬ ಟೇಸ್ಟಿಯಾಗಿ ಬರಬೇಕಂದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ಕಸೂರಿ ಮೇಥಿಯನ್ನು ಪುಡಿ ಮಾಡಿಕೊಂಡು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ಗೋಸ್ಕರ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಕಲರ್ಗೋಸ್ಕರ ಅಷ್ಟೇ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಚುಮ್ಕಿಸ್ಕೊಂಡು ಕಲಿಸ್ಕೊಳ್ಳಿ. ನೀರು ಹಾಕುವಂಥ ಅವಶ್ಯಕತೆಯೇ ಇಲ್ಲ, ಹಾಗೆಯೇ ಕಲಿಸ್ಕೊಂಡ್ರೂ ಸಾಕು. ನೋಡಿ, ಕಲಸಿಟ್ಟಿರೋದನ್ನ ಒಂದು 5ರಿಂದ 10 ನಿಮಿಷ ಹಾಗೆ ಇಟ್ಬಿಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಲಸಿಟ್ಟಿರುವಂಥ ಈ ಆಲೂಗಡ್ಡೆ ಏನಿರುತ್ತೆ ಇದನ್ನೆಲ್ಲ ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳೋಣ. ಕಲಸೋವಾಗ ನಾವು ನೀರು ಹಾಕ್ದೇ ಕಲಸಿದ್ರೆ ತುಂಬಾ ಒಳ್ಳೆಯದು. ಸುಮ್ಮನೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಲೂಗಡ್ಡೆಯಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಈಗ ಕಲಸಿಟ್ಟಿರುವಂಥ ಈ ಆಲೂಗಡ್ಡೆ ತುಂಡುಗಳನ್ನು ಕಾದಿರುವಂಥ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಥರ ಸಪ್ರೇಟಾಗಿ ಒಂದೊಂದಾಗಿ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕ್ಬಿಟ್ರೆ ಒಂದಕ್ಕೊಂದು ಎಲ್ಲ ಅಂಟ್ಕೊಳ್ಳುತ್ತೆ. ಹಾಗಾಗಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಪೂರಿ ಮಾಡೋವಾಗೆಲ್ಲ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊತೀವಲ್ವ, ಆ ರೀತಿಯಾಗಿ ಎಣ್ಣೆ ಚೆನ್ನಾಗಿ ಕಾಯಿಸಿ ಆಮೇಲೆ ಇದರಲ್ಲಿ ನಾವು ಆಲೂಗಡ್ಡೆಗಳನ್ನು ಹಾಕಿ ಫ್ರೈ ಮಾಡಬೇಕು. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಎಣ್ಣೆ ಎಲ್ಲ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ಆಲೂಗಡ್ಡೆ. ಹಾಗಾಗಿ ಫ್ರೆಂಡ್ಸ್, ಆಲೂಗಡ್ಡೆ ಹಾಕೋವಾಗ ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮ್ ಇರಬೇಕು. ಆಲೂಗಡ್ಡೆ ಎಲ್ಲ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡಿ. ಆವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ಕ್ರಿಸ್ಪಿ ಆಗುತ್ತೆ. ಆಯಿಲ್ನಲ್ಲಿ ಇದ್ದಂಥ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಸ್ಟಾಪ್ ಆಗಿಬಿಟ್ಟಿದೆ, ನಾವೀಗ ನೋಡ್ಬೋದು. ಇವಾಗ ನಮ್ಮ ಕ್ರಿಸ್ಪಿ ಆಲೂ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ತೆಗಿಯೋಣ. ಈ ಕ್ರಿಸ್ಪಿ ಆಲೂ ಕ್ರಿಸ್ಪಿಯಾಗಿರಬೇಕು ಅಂತ ಹೇಳಿದ್ರೆ ಇದನ್ನು ಒಂದು ಸ್ಟ್ರೇನರ್ಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ರೆ ಆಲೂಗಡ್ಡೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕ್ರಿಸ್ಪಿ ಆಲೂ ಅಂತ. ಕಲರು ಅಷ್ಟೇ ಸೂಪರಾಗಿ ಬಂದಿದೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಟೊಮೆಟೊ ಮಸಾಲ ರೈಸ್ ಅಂತೂ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಕೆಲವು ನಿಮಿಷಗಳಲ್ಲಿ 10 ನಿಮಿಷಗಳಲ್ಲಿ ನಾವು ಈ ಲಂಚ್ ಬಾಕ್ಸ್ ರೆಸಿಪಿನ ತಯಾರಿಸ್ಕೋಬೋದು. ಅದೇ ಮೊದಲನೇ ಗ್ರೇವಿ ಮಾಡಿಟ್ಕೊಂಡ್ಬಿಟ್ವಿ ಅಂದರೆ 2 ನಿಮಿಷದಲ್ಲೇ ಮಾಡಿರುವಂಥ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಹಾಕಿ ಕೊಟ್ಬಿಡ್ಬೋದು. ಹಾಗೆಯೇ ಈ ಕ್ರಿಸ್ಪಿ ಆಲೂನು ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಲಂಚ್ ಬಾಕ್ಸ್ ಮಾಡೋ ಟೈಮಲ್ಲಿ ಡೀಪ್ ಫ್ರೈ ಮಾಡಿ ಕೊಡ್ಬೋದು. ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ನ ನಿಮಗೋಸ್ಕರ ಇವತ್ತು ಪ್ರೆಸೆಂಟ್ ಮಾಡಿದ್ದೀನಿ. ನಿಮ್ಮ ಕಡೆಯಿಂದ ನಮ್ಮ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ. ಹಾಗೆಯೇ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಲಂಚ್ ಬಾಕ್ಸ್ಗೆ ಏನು ಮಾಡಿದ್ದೆ ಅಂತ ನಿಮಗೆ ತೋರಿಸಿದ್ದೀನಿ. ಟೊಮೆಟೊ ಮಸಾಲ ರೈಸ್, ಕ್ರಿಸ್ಪಿ ಆಲೂ ಫ್ರೈ, ಜೊತೆಗೆ ಸ್ವಲ್ಪ ಹಸಿ ತರಕಾರಿ ಇಲ್ಲಿ ಅಂತೇಳಿ ಸೌತೆಕಾಯಿ ಹೋಳುಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ.
ಸೊ ಫ್ರೆಂಡ್ಸ್, ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಈಸಿ ಲಂಚ್ ಬಾಕ್ಸ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ನಮಸ್ತೆ.